ಬಾಯಿ ಮುಚ್ಚು ಅಂದ ನಿಂಗೆ ನಾನು. ಇನ್ನು ಒಂದೇ ಒಂದು ಶಬ್ದ ನನ್ನ ಬಾಯಿಂದ ಬಂತು ಅಂತಂದ್ರೆ ನಾಲ್ಗೆ ಸೇಳ್ಬಿಡ್ತೀನಿ ಎಂದು. ಕೂತ್ಕೊಳ್ಳ ಕೂತ್ಕೊಳ್ಳೋ ಕೂತ್ಕೊಳ್ಳ ನಾನು. ಎಲ್ಲಿಗೆ ಬಂದು ಏನು ಆಟ ಆಡ್ತಿದ್ದೆ ನೀನು? ಏನ್ ದೇವ್ರು ಅನ್ಕೊಂಡಿದ್ದೆ ನೀನು? ಯಾರು ಒಳಗೆ ಬಿಟ್ಟವ್ರು ಯಾರು ಹೇಳು? ಇಂಥ ವಿಶೇಷ ಕಾರ್ಯಕ್ರಮಗಳೇನು ಇಲ್ಲಿ ಬರಬಾರ್ದು ಅಂತ ಹೇಳಿದೆ ತಾನೇ ಹಿಂಗೆ ನಾನು. ಇನ್ನು ಒಂದು ನಿಮಿಷ, ಒಂದೇ ಒಂದು ನಿಮಿಷ ಟೈಮ್ ಕೊಡ್ತೀನಿ ನಾನು ನಿಂಗೆ. ನನ್ನ ಮಗನೇ ಇಲ್ಲಿಂದ ಎದ್ದು ಹೋಗಿಲ್ಲ ಅಂತಂದ್ರೆ ತುಳಿದೇ ಸಾಯ್ಸಾಕ್ಬಿಡ್ತೀನಿ ನಾನು. ಮರ್ಯಾದೆಯಿಂದ ಇಲ್ಲಿಂದ ಎದ್ದು ಹೋಗ್ಬೇಕು ನೀನು. ಏಯ್, ನಾನು ಹೇಳಿದ್ಮೇಲೆ ಮುಗೀತು. ಮುಚ್ಕೊಂಡು ಫೋನ್ ಇಡಲ್ಲ. ಅಮ್ಮ, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿದ್ನವನು ಮಾಡಿದ್ರೆ ಊಟ ಮಾಡ್ಕೊಂಡು ಇಲ್ಲಿಂದ ತೊಲಗಕ್ಕೆ ಹೇಳು. ವೀರಭದ್ರ, ಇದೇನ್ ಹೇಳ್ಬಿಟ್ಟೆಪ್ಪ ನೀನು? ಅಕ್ಕ, ಹೇಳಿದ್ದು ನಾನಲ್ಲ, ಆ ವೀರಭದ್ರ ಸ್ವಾಮಿ. ಅವನು ಹೇಳ್ದಂಗೆ ನಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಿಮ್ಮ ಮನೆಯವ್ರಿಗೂ ಒಳ್ಳೇದು. ಜೋಪಾನ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಿನ್ ಮೊದ್ಲು ಇಲ್ಲಿಂದ ತೊಲಗು. ಊಟ ಊಟ ಮಾಡ್ಕೊಂಡು ಇಲ್ಲಿಂದ ಹೋಗು ಅಂತಂದೆ. ಬರ್ತೀನಕ್ಕ. ಭದ್ರ, ವೀರಭದ್ರ, ಈಗ ಗೊತ್ತಾಯ್ತಮ್ಮ ನಿಂಗೆ ಯಾಕೆ ನೀನು ಕರೆಯೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಅಂತ? ಅಲ್ಲಪ್ಪ, ಅವನ್ ಮೈ ಮೇಲೆ ವೀರಭದ್ರ ಸ್ವಾಮಿ ಬಂದಿದ್ದ. ನೀನೇನಮ್ಮ, ನೀನು ನಂಬ್ತೀಯ ಇವನ್ ಮೈ ಮೇಲೆ ವೀರಭದ್ರ ಬರ್ತಾನೆ ಅಂತ? ಅವನು ಸುಮ್ಮನೆ ಊರವ್ರಿಗೆಲ್ಲ ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ. ಮಾವ ಅಂತ ಮರ್ಯಾದೆಯಿಂದ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಎಷ್ಟು ಜನ ದೊಡ್ಡ ದೊಡ್ಡ ಮಂದಿ ಮದುವೆಗೆ ಬರ್ತಿದ್ದಾರೆ, ಅವ್ರ ಮುಂದೆ ಹೆಂಗಾಡ್ದೆ ಇವನು? ಮದುವೆ ಮನೆಗೆ ಬಂದವ್ರು ಯಾರಾದ್ರೂ ಹಿಂಗಾಡ್ತಾರ? ಅವನಿಗೆ ಅಂತ ಹೊಸ ಬಟ್ಟೆ ತಂದಿದ್ದೆ, ಅದನ್ನ ಕೊಟ್ಬಿಟ್ರೆ ಊಟ ಮಾಡ್ಕೊಂಡು ಹೋಗ್ತಿದ್ದ ಕಣೋ. ಮೊದಲು ಊಟ ಮಾಡ್ಕೊಂಡು ಹೋಗಕ್ಕೆ ಹೇಳ ಅವನಿಗೆ. ಮತ್ತೇನಾದ್ರು ಕುಣಿದು ನಾಟಕ ಮಾಡೋಕೆ ಹೋದ್ರೆ ನಾನೇನಂತ ತೋರಿಸ್ಬೇಕಾಗತ್ತೆ ಅವನಿಗೆ. ಹೋಗೇಳು. ಮಾವ ಅಂತೆ, ಮಾವ ಇಲ್ಲ ನಾಟಕದ ಕಂಪನಿ ಅವನು. ನೀವ್ಯಾಕೆ ಹಿಂಗೆ ನಿಂತಿದ್ದೀರಾ? ಹೋಗಿ ಹೋಗಿ ಎಲ್ಲ ಊಟಕ್ಕೆ ಹೋಗಿ ಹೋಗಿ. ನಾನ್ ವೆಜ್ ಪರಿಮಳ ನಂಗೆ ತುಂಬಾ ಹಶ್ವಾಗ್ತದೆ. ಬಾ ಯಶ, ಹೋಗಿ ತಿನ್ಕೊಂಡ್ ಬರೋಣ ಏನಾದ್ರು. ಜನನಿ, ಇದು ಊಟದ ಶಾಸ್ತ್ರ ಮುಗಿದ್ ಬಿಡ್ಲಿ, ಆಮೇಲೆ ಎಲ್ರು ಒಟ್ಟಿಗೆ ಊಟಕ್ಕೆ ಹೋಗೋಣ. ಶಾಸ್ತ್ರ ಅಂತ ನಾನ್ ವೆಜ್ ಊಟ ಮಾಡ್ಸಿದ್ದಾರೆ, ಆದ್ರೆ ಅವಳು ಎಲ್ಲಿ ತಿಂತಾಳೆ? ಅವಳಿಗೆ ಮೊಸರನ್ನ ಸಾರೇ ಗತಿ. ಪಾಪ
ಅಲ್ಲೇನ್ ಮಾಡ್ತಿರ್ತಾರೋ ಏನೋ, ಮೊದ್ಲೇ ಅವಳಿಗೆ ನಾನ್ ವೆಜ್ ಅಂದ್ರೆ ಅಲರ್ಜಿ. ಬನ್ನಿ ನಾವ್ ನೋಡ್ಕೊಂಡ್ ಬರೋಣ. ಐ ಕೂತ್ಕೊಳ್ಳಿ ಸುಮ್ಮನೆ. ಅಲ್ಲಿ ಹೋಗಿ ಇನ್ನೊಂದು ಅವಂತರ ಮಾಡೋದು ಬೇಡ, ನೀನು ಸುಮ್ಮನೆ ಇರು. ಅಮ್ಮ ಪಾಪ ಜನನಿ. ಆದ್ರೂ ನೀನು ಹೋಗೋದು ಬೇಡ. ನಡಿ, ನಾವು ನೋಡ್ಕೊಂಬರೋಣ. ಅಲ್ಲ ಡ್ಯಾಡ್, ಶಾಸ್ತ್ರ ಅಂತ ಏನಾದ್ರೂ ನಾನ್ ವೆಜ್ ತಿನ್ಸ್ಬಿಟ್ರೆ? ನೋಡಮ್ಮ, ಹಾಗೆಲ್ಲ ಒತ್ತಾಯ ಮಾಡಿ ನಾನ್ ವೆಜ್ ತಿನ್ಸಲ್ಲ. ಶಾಸ್ತ್ರಕ್ಕೆ ಸ್ವೀಟೋ ಪಾಯಸನ ಏನೋ ಮಾಡಿರ್ತಾರೆ, ಸುಮ್ಮನೆ. ಎಲ್ಲದಕ್ಕೂ ಒಂದ್ ಲೆಕ್ಕಾಚಾರ ಇರುತ್ತಲ್ಲ ನಿಮ್ದು. ನೀವು ಅಕೌಂಟೆಂಟ್ ಆಗಿದ್ದಕ್ಕೂ ಸಾರ್ಥಕ. ಈ ಪೂಸಿ ಹೊಡೆದಿದ್ದೆಲ್ಲ ಸಾಕು, ಸುಮ್ಮನೆ ಈಗ. ಹೌದೌದು, ಸಾರು ಲೆಕ್ಕದಲ್ಲಿ ಪರ್ಫೆಕ್ಟು. ಯಾಕಂದ್ರೆ ದಿನ ಅವ್ರು ಅದನ್ನೇ ಮಾಡ್ತಿರ್ತಾರಲ್ವಾ. ಅಂದಾಗೆ ಸರ್, ನನಗೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕಾಯ್ತು. ನನ್ನಿಂದನ ಏನು ಹೇಳಿ ಸರ್, ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆಯಾ ಸರ್? ನಮ್ ಡ್ಯಾಡಿ ಹ್ಯಾಂಡ್ ರೈಟಿಂಗ್ ಅಂತೂ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಅವರು ದಿನ ಅದನ್ನೇ ಮಾಡ್ತಿರ್ತಾರಲ್ವಾ. ಸರಿ, ನನ್ನಿಂದ ಏನಾಗ್ಬೇಕು ಹೇಳಿ. ಸರ್ ಅದೇನಿಲ್ಲ ಸರ್, ನಮ್ಮ ಅಣ್ಣನ ಮನೆ ಫಂಕ್ಷನಲ್ಲಿ ಯಾವಾಗಲೂ ಒಬ್ಬ ಬಂದು ನೋಟೆಲ್ಲ ಎಣಿಸಿ ದಿನ ಲೆಕ್ಕ ಬರ್ಕೋತಿದ್ದ. ಇವತ್ತು ಅವನು ಇದ್ದಕ್ಕಿಂತ ಕೈ ಕೊಟ್ಬಿಟ್ಟಿದ್ದಾನೆ. ತಿಳೀರಿ ಅಂತ ಫೋನ್ ಮಾಡಿ ಇವತ್ತು ನಾನು ಬರೋಕ್ಕಾಗಲ್ಲ ಅಂತಿದ್ದಾನೆ. ಹೋಗಿ ಮುಂಡೆ ಅದು ಸರ್. ಅದಕ್ಕೆ ನೀವು ಸ್ವಲ್ಪ ಈ ವಿಚಾರದಲ್ಲಿ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಇಲ್ಲ ರಂಗವ್ರೆ, ದುಡ್ಡಿನ ವ್ಯವಹಾರ ಅವೆಲ್ಲ ಸರಿ ಹೋಗಲ್ಲ, ಬೇಡಪ್ಪ. ಸರ್ ಹಂಗೆ ಹೇಳ್ಬಿಡಿ ಸರ್, ಒಂದು 15 ನಿಮಿಷ ಸರ್ ಕಳ್ಸ್ಕೊಟ್ಬಿಡ್ತೀನಿ. ಬೇಡಪ್ಪ ಸರ್ ಬಾವಾ ಸರ್, ಹೋಗ್ಲಿ ಬಿಡಿ, ಒಂದು 15 ನಿಮಿಷ ಅಲ್ವಾ, ಬರ್ಕೊಟ್ಟು ಬಂದ್ಬಿಡ್ತೀನಿ. ಹೌದು ನಡಿ. ಬನ್ನಿ ಸರ್, ಬನ್ನಿ ಬನ್ನಿ. ಮತ್ತೆ ತುಂಬ ದೊಡ್ಡ ಮನಸ್ಸು ಸರ್ ನಿಮಗೆ. ಅಯ್ಯೋ, ನೋಡ್ರಪ್ಪ, ಬರೆಯೋದಕ್ಕೊಬ್ರು ಆಳ್ಬೇಕು ಅಂತ ಕೇಳಿದ್ರಲ್ಲ, ಸರ್ನ ಕರ್ಕೊಂಡ್ ಬಂದಿದ್ದೀನಿ. ಇವ್ರ ಹತ್ರ ಬರ್ಸಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ನಾನು ಬರ್ತೀನಿ ಸರ್. ಸರಿ ಸರಿ. ಇಲ್ಲಿವರೆಗಿದ್ದೆಲ್ಲ ಬರ್ದಿದ್ದೀರಲ್ಲ? ಹಾ ಬರ್ದಿದ್ವಿ. ಹೇಳಿ. ರಂಗೇಗೌಡ, ಪಾಂಡುಪುರ, 1,500,000. ಎಷ್ಟು? 1,500,000. ಮಾದೇಶ್, ಮೇಲ್ಕೋಟೆ, 2,500,000. ಹಲೋ, ಏನ ಇಲ್ದ ಮುಯ್ದುಡ್ ಲೆಕ್ಕ ಆಗ್ತಾ ಇದೀನಿ ಕಣಮ್ಮ. ಅರ್ಜೆಂಟ್ ಏನ? ಹಾ, ಸ್ವಲ್ಪ ನೋಡ್ತಾರೆ. ಬಂದೆ ಒಂದು ನಿಮಿಷ ಸರ್, ಹೋಗಿ. ಹಾ, ಏನು ಹೇಳಮ್ಮ.